ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸೊ ನೆನ್ನೆ ನಾನು ಏನು ಈ ಬೆಲ್ಟ್ ಪಟ್ಟಿ ಸೊಂಟದ ಪಟ್ಟಿ ಏನಿದೆ ಅಂದರೆ ಇದನ್ನು ಸ್ಟಿಚ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಇದು ಪ್ಯಾಂಟ್ ಕೂಡ ಒಂದು ರೌಂಡ್ ಸ್ಟಿಚ್ ಮಾಡ್ಕೊಂಡಿದ್ದೆ. ಎಲ್ಲಿ ಅಂದರೆ ಇಲ್ಲಿ ಸೈಡ್ ಫಿಟ್ಟಿಂಗ್ ಕರ್ವ್ ಶೇಪ್ ಏನು ಬರುತ್ತೆ ಇಲ್ಲಿ ಎರಡೂ ಕೂಡ ನೋಡಿ, ಈ ಕಡೆದು ಮತ್ತು ಈ ಕಡೆದು ಎರಡೂ ಕೂಡ ಸ್ಟಿಚ್ ಮಾಡಿಕೊಂಡು ಈ ಥರ ಓಪನ್ ಮಾಡಿ ಅಂದರೆ ಎರಡು ಸೈಡ್ನ ಈ ಥರ ಜಾಯಿಂಟ್ ಮಾಡಿಕೊಂಡು ತೋರಿಸ್ಕೊಟ್ಟಿದ್ದೆ. ಇವಾಗ ಲೆಗ್ಸ್ ಅಂದರೆ ಎಲ್ಲ ಈ ಥರ ಕಾಣಿಸ್ತಾ ಇದೆ ನೋಡಿ ಅಂತ. ಸೊ ಇದರ ಕಂಟಿನ್ಯೂಟಿ ವಿಡಿಯೋ, ಇದು ಕಂಟಿನ್ಯೂ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಹಾಗೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಈ ವಿಡಿಯೋ ನೋಡೋದಕ್ಕಿಂತ ಮೊದಲೇ ಇದ್ದೇ ಇರುತ್ತಲ್ವ, ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ, ಹಾಗೆ ನೋಡ್ತಾ ಇದ್ದೀರಾ. ಆ ಕಾರಣಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸೊ ನಾನಿಲ್ಲಿ ಈ ಭಾಗದಲ್ಲಿ ಕೆಳಗಡೆ ಲೆಗ್ ಹತ್ರ ನಾನಿಲ್ಲಿ 1.5 ಇಂಚಷ್ಟು ಬಿಟ್ಕೊಂಡಿದ್ದೆ. ಯಾಕೆ ಅಂತ ನನ್ನ ಕಳೆದ ವಿಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ಗೊತ್ತಾಗಿರುತ್ತೆ. ಯಾರು ಕಂಟಿನ್ಯೂ ಆಗಿ 3 ವಿಡಿಯೋಸ್ ನೋಡ್ತೀರಾ ಅವ್ರಿಗೆ ಮಾತ್ರ ಈ ವಿಡಿಯೋ ಪೂರ್ತಿಯಾಗಿ ಅರ್ಥ ಆಗೋದು. ಇಲ್ಲಿ ಸ್ಕಿಪ್ ಮಾಡಿ ಅಥವಾ ಕಳೆದ ಒಂದು ವಿಡಿಯೋ ನೋಡಿದೆ, ಈಗ 3ನೇ ವಿಡಿಯೋ ನೋಡೋದು, 2ನೇ ವಿಡಿಯೋ ನೋಡಿದೆ, 1ನೇ ವಿಡಿಯೋ ಈ ಥರ ಆದಾಗ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ 1.5 ಇಂಚಸ್ ನಾನು ಏನು ಬಿಟ್ಟಿದ್ದೆ, ಇಲ್ಲಿಗೆ ನಾನು ಕ್ಯಾನ್ವಾಸ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನಿಮಗೆ ಕ್ಯಾನ್ವಾಸ್ ಇಲ್ಲ ಅಂತಂದರೆ ಒಂದು ಕಾಟನ್ ಬಟ್ಟೆ 1 ಇಂಚಿನ ಅಗಲದಷ್ಟು ಕಾಟನ್ ಬಟ್ಟೆ, ಅಗಲ ಬಂದು 1 ಇಂಚ್ ಬೇಕು, ಲೆಂತ್ ಬಂದು ನೀವು ಎಷ್ಟು ಬಟ್ಟೆ ತೊಗೊಂಡಿರ್ತೀರ, ಇದು ಲೆಗ್ ಲೆಂತು ಸುತ್ತಳತೆ ಅದರದ್ದು ತೊಗೊಳ್ಬೋದು. ಅಳತೆ ಬಂದು 1 ಇಂಚ್ ತೊಗೊಂಡ್ರೆ ಕರೆಕ್ಟಾಗಿರುತ್ತೆ. ಸೊ ಅದನ್ನು ಇಲ್ಲಿಗೆ ಅಟ್ಯಾಚ್ ಮಾಡಿ 1/2 ಇಂಚನ್ನ ಈ ಥರ ಫೋಲ್ಡ್ ಮಾಡ್ಕೋತೀನಿ. ನೋಡಿ ಇಲ್ಲಿಗೆ 1 ಇಂಚನ್ನ ಅಟ್ಯಾಚ್ ಮಾಡ್ತೀನಿ. ಕ್ಯಾನ್ವಾಸ್ ಏನು ಬರುತ್ತೆ ಅದನ್ನು 1/2 ಇಂಚು ಅಥವಾ 1/4 ಇಂಚನ್ನ ಈ ಥರ ಅಟ್ಯಾಚ್ ಮಾಡಿಕೊಂಡು ಫಸ್ಟಿಗೆ ಇಲ್ಲಿ ಸ್ಟಿಚ್ ಮಾಡ್ಕೋತೀನಿ. ಸೊ ಸ್ಟಿಚಿಂಗು ತೋರಿಸ್ತೀನಿ, ಬಟ್ ನಾನು ಹೇಳ್ತಿರೋದು ಇಲ್ಲಿಗೆ ಸ್ಟಿಚ್ ಮಾಡ್ಕೋತೀನಿ. 1/4 ಇಂಚ್ ಏನು ಮಾಡ್ಕೊಂಡಿರ್ತೀವಿ ಇಲ್ಲಿಗೆ ಈ ಥರ ಸ್ಟಿಚ್ ಮಾಡಿಕೊಂಡು ಇಲ್ಲಿ ತನಕ ಅದು ಕ್ಯಾನ್ವಾಸ್ ಬಂದಿರುತ್ತೆ ಅಲ್ವಾ. ಸೊ ಆವಾಗ ಇದನ್ನು ಇಲ್ಲಿ ಫೋಲ್ಡ್ ಮಾಡಿ ಇಲ್ಲಿ ಸ್ಟಿಚ್ ಮಾಡ್ಕೋತೀನಿ. ಸೊ ಇದು ಸೀದಾ ಪಾರ್ಟ್ ಇದೆ. ಸೊ ಈಗ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇರೋದು. ಸೊ ಹೀಗೆ ಬರುತ್ತೆ. ಇದು ಬಂದಾಗ ನೀವು ಏನಾದರೂ ಇಷ್ಟು ಬರುತ್ತೆ ನೋಡಿ, ಇಷ್ಟು ಬಂದು ನಿಂತ್ಕೊಳ್ಳುತ್ತೆ. ಸೊ ನಮಗೆ ಬಾರ್ಡರು ಈ ಥರ ಉಳ್ಕೋತು, ಕೆಳಗಡೆ ಯಾವುದೇ ರೀತಿ ಎಕ್ಸ್ಟ್ರಾ ಪೀಸಸ್ ಬರಲಿಲ್ಲ. ಸೊ ಇದು ಬಾರ್ಡರ್ ಇರೋವಂಥ ಪ್ಯಾಂಟ್ಗಳಿಗೆ ಆಗಿರ್ಬೋದು ಅಥವಾ ನಾರ್ಮಲ್ ಪೂರ್ತಿ ಪ್ಲೇನ್ ಇರುತ್ತಲ್ಲ ಆ ಥರ ಪ್ಯಾಂಟ್ಗಳಿಗೂ ಯೂಸ್ ಆಗುತ್ತೆ. ಬಟ್ ನಾವು ಕೆಳಗಡೆ 1.5 ಇಂಚಸ್ ಅಷ್ಟು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಲೇಬೇಕು. ಯಾವುದೇ ಪ್ಯಾಂಟ್ಗಳಿಗಾದರೂ ಅಷ್ಟೇ, ಅಂದರೆ ಪುಷಪ್ಗೆ ಆ ಥರದಕ್ಕೆಲ್ಲ ಬೇಡ. ಸೊ ಈ ಥರ ನರಿಗೆ ಪ್ಯಾಂಟ್ಗಳೇನು ಬರುತ್ತೆ ಈ ಥರದಕ್ಕೆ ಮಾಡ್ಕೊಳ್ಳೇಬೇಕು. ಬಾರ್ಡರ್ ಇದೆ, ವರ್ಕ್ ಇದೆ ಅಂತ ಎಲ್ಲ ನೋಡಿಕೊಂಡು ನಿಧಾನವಾಗಿ ಮಾಡ್ಕೋಬೇಕು. ಸೊ ಇವಾಗ ಇಲ್ಲಿಗೆ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡ್ಕೋತೀನಿ. ಸೊ ಈ ಲೆಗ್ಗು ಮತ್ತು ಈ ಸೈಡ್ ಲೆಗ್ ಏನು ಬರುತ್ತೆ ಎರಡು ಲೆಗ್ಗೂ ಕೂಡ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡ್ಕೋತೀನಿ. ಆ್ಯಂಡ್ ಇದೇನು ರೆಡಿ ಮಾಡ್ಕೊಂಡಿದ್ವಿ ನಾವು ಮೇಲ್ಗಡೆ ಏನೆಲ್ಲ ಅಡಿಪಟ್ಟಿ ಏನು ರೆಡಿ ಮಾಡ್ಕೊಂಡಿದ್ವಿ ಇದನ್ನು ಹೀಗೆ ಇಟ್ಕೋತೀನಿ. ಸೊ ಇದರಲ್ಲೆಲ್ಲ ನ್ಯಾಚ್ ಎಲ್ಲ ಹಾಕ್ಕೊಂಡಿದ್ವಿ ಅಲ್ವಾ. ಸೊ ನ್ಯಾಚಸ್ ಎಲ್ಲ ನಿಮಗೆ ಗೊತ್ತಿರುತ್ತೆ ನನ್ನ ಕಳೆದ ವಿಡಿಯೋ ನೋಡಿದರೆ. ಸೊ ಈ ನ್ಯಾಚಸ್ಸು ಮತ್ತು ಇಲ್ಲಿಗೆ ಹೇಗೆ ನಾವು ಸ್ಟಿಚ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಸೊ ಫಸ್ಟಿಗೆ ಬಂದು ಇವಾಗ ಕ್ಯಾನ್ವಾಸ್ನ ಹಾಕಿ ಅಟ್ಯಾಚ್ ಮಾಡ್ಕೊಂಡು ಬಿಡೋಣ ಬನ್ನಿ. ಸೊ ಇವಾಗ ನಾನು ಇಲ್ಲಿ 1 ಇಂಚಿನ ಅಗಲದಷ್ಟು ಕ್ಯಾನ್ವಾಸ್ನ ತೊಗೊಂಡಿದ್ದೀನಿ. ಸೊ ಲೆಂತ್ ಬಂದು ನೀವು ಲೆಗ್ ಲೆಂತ್ ಏನಿರುತ್ತೆ ಅದನ್ನು ತೊಗೋಬೋದು. ಸೊ ಇಲ್ಲಿ 1/4 ಇಂಚಷ್ಟು ಫೋಲ್ಡ್ ಮಾಡ್ಕೋತಾ ಇದ್ದೀನಿ ನೋಡಿ. ಕ್ಯಾನ್ವಾಸ್ನ ಐರನ್ ಮಾಡಿಕೊಂಡು ತೊಗೋಬೋದು, ಬಟ್ ನಾನು ಇಲ್ಲಿ ಸ್ವಲ್ಪ ಅರ್ಜೆನ್ಸಿ ಇರೋದ್ರಿಂದ ಯಾವುದೇ ರೀತಿ ಐರನ್ ಮಾಡ್ಕೊಂಡಿಲ್ಲ. ಜಸ್ಟ್ ಹಾಗೆ ಅಟ್ಯಾಚ್ ಮಾಡಿ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. 1/4 ಇಂಚಷ್ಟು ಫಸ್ಟಿಗೆ ಬಂದು ಫೋಲ್ಡ್ ಮಾಡ್ಕೋಬೇಕು, ಈ ಥರ 1/4 ಇಂಚಿನಷ್ಟು ಅಷ್ಟೇ. ಅದಾದ ನಂತರ ಇವಾಗ ಉಲ್ಟಾ ಮಾಡಿಕೊಂಡು 1 ಇಂಚ್ ಏನು ಕ್ಯಾನ್ವಾಸ್ ಅಳತೆ ತೊಗೊಂಡಿದ್ವಿ ಅಳತೆಗೆ ತಕ್ಕಂತೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೋಬೇಕು. ಇಲ್ಲಿ ನೋಡಿ ಈ ಥರ ಸ್ಟಿಚ್ ಹಾಕ್ಕೋತಾ ಇದ್ದೀನಿ. ಎಕ್ಸ್ಟ್ರಾ ಪೀಸಸ್ ಇದ್ದರೆ ಅಲ್ಲಲ್ಲೇ ಕಟ್ ಮಾಡ್ಕೊಳ್ಳಿ. ಇವಾಗ 1 ಇಂಚ್ಗೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಸೊ ಕ್ಯಾನ್ವಾಸು 1 ಇಂಚ್ ತೊಗೊಂಡ್ರೆ ಪರ್ಫೆಕ್ಟಾಗಿರುತ್ತೆ, ಆ ಕಾರಣಕ್ಕೋಸ್ಕರ. ಆಮೇಲೆ ಕೆಳಗಡೆ ಒಂದು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ, ನಮ್ಮ ಲೆಗ್ ಹತ್ರ ಮೊಣಕಾಲು ಅಂತ ಏನು ಹೇಳ್ತೀವಿ ಪಾದದ ಹತ್ರ, ಅಲ್ಲಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಕ್ಯಾನ್ವಾಸ್ ಹಾಕಿದ್ರೆ. ಬಟ್ ಕಾಟನ್ ಬಟ್ಟೆ ಎಲ್ಲ ಹಾಕಿದ್ರೆ ಸ್ವಲ್ಪ ಅಷ್ಟರಲ್ಲೇ, ಬಟ್ ಕ್ಯಾನ್ವಾಸ್ ಇಲ್ಲ ಅಂತಂದರೆ ಏನೂ ಮಾಡಲಿಕ್ಕಾಗೋದಿಲ್ಲ, ಅದನ್ನು ಕೂಡ ಹಾಕ್ಬೋದು. ಸೊ ಇವಾಗ ಹಾಕಿದ್ಮೇಲೆ ನೋಡಿ ಈ ಥರ ಕಾಣಿಸ್ತಾ ಇದೆ. ಇವಾಗ ಇನ್ನೊಂದು ಟಾಪ್ ಸ್ಟಿಚ್ ಹಾಕೋತಾ ಇದ್ದೀನಿ ಸೈಡ್ಗೆ. ಸೊ ಇವಾಗ ಕೆಲವೊಂದಷ್ಟು ಜನ ಇವಾಗ ಸ್ಟಿಚಸ್ ಆದಮೇಲೆ ಎಕ್ಸ್ಟ್ರಾ ಜಾಗ ಇರುತ್ತಲ್ಲ ಅಲ್ಲಿ ಈ ಥರ ಜಿಗ್ಜ್ಯಾಗ್ ಶೇಪಲ್ಲಿ ಸ್ಟಿಚ್ ಮಾಡ್ಕೋತಾರೆ. ಕೆಲವೊಬ್ಬರು ಮಾತ್ರ ಈ ಥರ ಮಾಡ್ಕೋತಾರೆ. ಅಂದರೆ ಇದಿರುತ್ತೆ ನೋಡಿ, ಕಾಟನ್ ಪೀಸ್ ಹಾಕಿದ್ರೆ ಈ ಥರ ಮಾಡ್ಕೊಳ್ಳಿ, ಯಾಕಂದರೆ ಆ ಕಾಟನ್ ಪೀಸ್ ಉಬ್ಬೋ ಚಾನ್ಸಸ್ ಇರುತ್ತೆ, ಆ ಕಾರಣಕ್ಕೋಸ್ಕರ. ಇಲ್ಲ ಅಂತಂದರೆ ಸ್ಟ್ರೈಟಾಗಿ ಲೈನ್ 1-2 ಲೈನ್ ಹಾಕ್ಕೊಂಡ್ಬಿಡಿ. ಇದು ನಾನು ಕ್ಯಾನ್ವಾಸ್ ಹಾಕಿರೋದ್ರಿಂದ ಈ ಥರ ಏನೂ ಆಗ್ತಾಯಿಲ್ಲ, ಜಸ್ಟ್ ಹಾಗೆ ಇಟ್ಕೊಂಡಿದ್ದೀನಿ. ಕ್ಯಾನ್ವಾಸ್ ಹಾಕಿಲ್ಲದೆ ನೀವು ಕಾಟನ್ ಪೀಸ್ ಹಾಕಿದ್ರೆ ಆ ಥರ ನಾನು ಏನು ಹೇಳಿದೆ ಜಿಗ್ಜ್ಯಾಗ್ ಥರ ಅದನ್ನು ಮಾಡ್ಕೋಬೇಕು, ಸ್ಟಿಚಸ್ ಹಾಕ್ಕೋಬೇಕು ಆ ಶೇಪಲ್ಲಿ, ಆ ಲೈನಲ್ಲಿ
ಹಾಕ್ಕೊಂಡು, ಅಥವಾ ನಿಮ್ಗೆ ಆ ಥರ ಹಾಕ್ಕೊಳ್ಳೋದಕ್ಕೆ ಈ ಥರ ಮಿಷಿನೆಲ್ಲ ತಿರುಗಿಸ್ಕೋಬೇಕು, ಫೂಟೆಲ್ಲ ಟರ್ನ್ ಮಾಡ್ಕೋಬೇಕು ಕಷ್ಟ ಆಗುತ್ತೆ ಅಂತಂದರೆ ಸ್ಟ್ರೈಟ್ ಲೈನೇ ಒಂದೆರಡು ಲೈನ್ ಹಾಕ್ಕೊಳ್ಬೇಕಾಗುತ್ತೆ. ಸೊ ಈ ಕಡೆ ಲೆಗ್ಗು ಕೂಡ ನಾನು ಕ್ಯಾನ್ವಾಸ್ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಸೊ ಇನ್ನೂ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ನೀವು ಹಾಗೆ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಆ್ಯಂಡ್ ಫಸ್ಟ್ ವಿಡಿಯೋ ನೀವೇ ನೋಡ್ಬೋದು ಕೂಡ. ಸೊ ಇವಾಗ ಆಗ್ತಾಯಿದೆ ನೋಡಿ, ಸ್ಟಿಚಿಂಗ್ ಆಯಿತು. ಈ ಕಡೆ ಲೆಗ್ಗಲ್ಲೂ ಮೇನ್ ಈ ಕಡೆ ತಿರುಗಿಸಿ ಕೂಡ ಇನ್ನೊಂದು ಸಾರಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ತುಂಬಾ ಈಸಿ ಸ್ಟಿಚಿಂಗು ಮತ್ತು ಕಟ್ಟಿಂಗ್ ಎರಡೂ ಕೂಡ. ಸೊ ನೀವು ನನ್ನ ಕಳೆದ ವೀಡಿಯೋಗಳು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇವಾಗ ಲೆಗ್ ರೆಡಿ ಆಯಿತು. ಸೊ ಇವಾಗ ನಾವು ಮೇನು ಏನಿದೆ ಅಟ್ಯಾಚಿಂಗ್ ಮಾಡ್ಕೊಂಡಿದ್ವಿ ಅದೆರಡೂ ಕೂಡ ಈ ಥರ ಈಕ್ವಲ್ ಆಗಿ ಇಟ್ಕೋಬೇಕು. ನೋಡಿ, ಈ ಥರ ಈಕ್ವಲಾಗಿ ಕರೆಕ್ಟಾಗಿ ಬರೋ ಥರ ಇಟ್ಕೊಂಡು ಈ ಕಡೆ ಸೈಡು ಮತ್ತು ಈ ಕಡೆ ಸೈಡು ಕರೆಕ್ಟಾಗಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡಿದ ನಂತರ ಇವಾಗ ನಾವು ನ್ಯಾಚ್ ಹಾಕೋಬೇಕು. ಸೆಂಟರಲ್ಲಿ ಎರಡು ಸೆಂಟರ್ಸ್ ಏನು ಬಂದಿತ್ತು ಅಲ್ಲಿಗೊಂದು ನ್ಯಾಚು ಮತ್ತು ಸೈಡ್ ಹತ್ರ ಒಂದು ನ್ಯಾಚ್ ಹಾಕೋಬೇಕು. ನ್ಯಾಚ್ ಅಂದರೆ ಏನಿಲ್ಲ, ಜಸ್ಟ್ ಈ ಥರ ಒಂದು ಕತ್ರಿಲಿ ಒಂದು ಕಟ್ ಕೊಟ್ಟರೆ ಮುಗೀತು. ಒಂದು ಮಾರ್ಕ್ ಮಾಡ್ಕೋತೀವಿ ಅನ್ನೋ ಥರ ಅದು ಈ ಥರ ನ್ಯಾಚ್ ಹಾಕ್ಕೊಂಡು ಮತ್ತೆ ಇನ್ನೊಂದು ಸಾರಿ ಚೆಕ್ ಮಾಡ್ಕೋತಾ ಇದ್ದೀನಿ ನೋಡಿ ಕರೆಕ್ಟಾಗಿದೆಯಾ ಅಂತ. ಟೋಟಲು 4 ನ್ಯಾಚಸ್ ಬರುತ್ತೆ, ಇದೆರಡು ಮತ್ತು ಸೈಡಲ್ಲಿ ಒಂದೊಂದು ನ್ಯಾಚಸ್ಸು. ಈ ಥರ ನ್ಯಾಚಸ್ ಹಾಕ್ಕೊಂಡಿದ್ದಾದ ನಂತರ ನಾನು ನೆಲದ ಮೇಲೆ ಹಾಕೋತಾ ಇದ್ದೀನಿ ಬಟ್ಟೆನ. ನೋಡಿ, ನಾನು ಪ್ಯಾಂಟ್ನ ಕರ್ವ್ಸ್ ಏನಿದೆ ಸೆಂಟರ್ ಕರ್ವು ಅಲ್ಲಿ ತನಕ ಮಾತ್ರ ಸ್ಟಿಚ್ ಮಾಡ್ಕೊಂಡಿರೋದು. ಇನ್ನು ಲೆಗ್ಗಿಂದ ಅಲ್ಲೆಲ್ಲ ಹಾಗೆ ಇದೆ, ಓಪನ್ ಆಗೇ ಇದೆ. ಆಮೇಲೆ ಸ್ಟಿಚ್ ಮಾಡ್ಕೋತೀನಿ. ಸೊ ಇವಾಗ ಇದನ್ನು ಹೇಗೆ ಲಾಡಿ ಪಟ್ಟಿಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಲಾಡಿ ಪಟ್ಟಿಲೂ ಕೂಡ ನಾನು ನ್ಯಾಚ್ಗಳನ್ನು ಹಾಕ್ಕೊಂಡು ಎತ್ತಿಟ್ಕೊಂಡಿದ್ದೆ ಕಳೆದ ಒಂದು ವೀಡಿಯೋನಲ್ಲಿ, ನೀವು ನೋಡಿದರೆ ಗೊತ್ತಾಗಿರುತ್ತೆ. ಸೊ ಇವಾಗ ಈ ಸೆಂಟರ್ ನ್ಯಾಚ್ನ ಫಸ್ಟಿಗೆ ಲಾಡಿ ಪಟ್ಟಿ ಏನಿದೆ ಅದಕ್ಕೆ ಹಾಕೋಬೇಕು. ಸೀದಾ ಉಲ್ಟಾ ಇತ್ತು, ಸ್ವಲ್ಪ ಸೀದಾ ಮಾಡ್ಕೋತಾ ಇದ್ದೀನಿ ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ. ನೋಡಿ, ಈ ಥರ ಹಾಕ್ಕೊಂಡು ಇವಾಗ ಲಾಡಿ ಪಟ್ಟಿ ಇಲ್ಲಿ ನೋಡಿ ಲೆಗ್ ಪಾರ್ಟ್ ಆ ಕಡೆ ಇದೆ, ಬಟ್ ಈ ಕಡೆ ಇವಾಗ ಲಾಡಿ ಪಟ್ಟಿ ತೊಗೋತಾ ಇದ್ದೀನಿ. ತೊಗೊಂಡು ನಾವೇನು ಲಾಡಿ ಹಾಕ್ಕೊಳ್ಳೋದಕ್ಕೆ ಒಂದು ಹೋಲ್ ಮಾಡ್ಕೊಂಡಿದ್ವಿ ಆ ಹೋಲಿಂದ ಸ್ಟಾರ್ಟ್ ಮಾಡ್ಕೋಬೋದು, ಅಥವಾ ಹಿಂಭಾಗದಿಂದ ಕೂಡ ಸ್ಟಾರ್ಟ್ ಮಾಡ್ಕೋಬೋದು. ಸೊ ಇವಾಗ ಸೆಂಟರ್ಗೆ ಫಸ್ಟಿಗೆ ಬಂದು ಇವಾಗ ಪಿನ್ನ ಹಾಕ್ಕೋತೀನಿ. ಗುಂಡು ಪಿನ್ನ, ಸೇಫ್ಟಿ ಪಿನ್ನ, ಗುಂಡು ಪಿನ್ನ ಏನಾದರೂ ಹಾಕ್ಕೋಬೋದು. ಇವಾಗ ಇಲ್ಲಿ ಸೆಂಟರ್ ಮತ್ತು ಇಲ್ಲಿ ಸೆಂಟರ್ ಏನು ಅಟ್ಯಾಚ್ ಮಾಡ್ಕೊಂಡಿದ್ವಿ ಅಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ಇಲ್ಲೊಂದು ನ್ಯಾಚ್ ಈಕ್ವಲ್ ಆಯಿತು. ಇವಾಗ ನೋಡಿ, ಇದು ಲಾಡಿ ಪಟ್ಟಿ, ಇದು ಮೇಲ್ಗಡೆ ಬಿಟ್ಕೋತಾ ಇದ್ದೀನಿ. ಈ ಕಡೆ ಒಂದು ನ್ಯಾಚ್ ಹಾಕಿದ್ದೆ ನಾನು, ಕಳೆದ ವಿಡಿಯೋ ನೋಡಿರ್ಬೋದು. ಸೊ ಆ ನ್ಯಾಚು ಮತ್ತು ಈ ಕಡೆ ಪ್ಯಾಂಟ್ ಸೈಡ್ ನ್ಯಾಚು ಅಟ್ಯಾಚ್ ಮಾಡ್ಕೋಬೇಕು. ಸೊ ಇವಾಗ ನಿಮ್ಗೊಂದು ಐಡಿಯಾ ಬಂದಿರುತ್ತೆ ಅನಿಸುತ್ತೆ. ನ್ಯಾಚ್ ಎಲ್ಲಿದೆ ಅದನ್ನು ಅಟ್ಯಾಚ್ ಮಾಡಿಕೊಂಡ್ರೆ ಏನು ಪ್ಯಾಂಟ್ ಕಂಪ್ಲೀಟ್ ಆಗುತ್ತೆ. ಈ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನು ಫ್ರಿಲ್ಸ್ ಇಟ್ಕೊಳ್ಬೇಕು. ನಾವು ಫ್ರಂಟ್ ಸೈಡ್ ಇಟ್ಕೋಬೋದು ಅಂದರೆ ಇಟ್ಕೋಬೋದು, ಬ್ಯಾಕ್ ಸೈಡ್ ಇಟ್ಕೋಬೇಕು ಅಂದರೆ ಬ್ಯಾಕ್ ಸೈಡ್ ಇಟ್ಕೋಬೋದು. ಅದು ನಮ್ಮ ಆಪ್ಷನಲ್ ಆಗಿರುತ್ತೆ. ಈಗ ಸೈಡಲ್ಲಿ ಇಟ್ಕೋತೀವಿ ಫ್ರಿಲ್ಸ್ನ ತೊಡೆ ಭಾಗದ ಹತ್ರ ಅಂದರೂ ಕೂಡ ಹಿಪ್ ಹತ್ರ ಅಲ್ಲೂ ಇಟ್ಕೋಬೋದು. ಸೊ ಈ ಕಡೆ ನ್ಯಾಚ್ನು ಕೂಡ ತಗೊಂಡು ಈ ಕಡೆ ನ್ಯಾಚ್ಗೆ ಒಂದು ಪಿನ್ ಹಾಕ್ಕೋಬೇಕು. ಸೊ ಉಳಿದಿರೋ ಫ್ರಿಲ್ಸ್ ಏನಿದೆ, ಈ ಫ್ರಿಲ್ಸ್ಗಳನ್ನ ಬಟ್ಟೆ ಏನಿದೆ ಅದನ್ನು ಫ್ರಿಲ್ಸ್ ಕೊಟ್ಕೊಂಡ್ರೆ ಮುಗಿದು. ಚಿಕ್ಕದಾಗಿ ನರಿಗೆಗಳನ್ನ ಕೊಟ್ಕೋಬೇಕು ಈ ಥರ. ಸೊ ಸ್ಟಿಚಿಂಗಲ್ಲಿ ತೋರಿಸ್ಕೊಡ್ತೀನಿ ನಾನು ಇದನ್ನು, ನಿಮಗೆ ಅರ್ಥ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಈ ಥರ ನೆಲದ ಮೇಲೆ ಹಾಕ್ಕೊಂಡು ಕ್ಲೀನಾಗಿ ಹಾಕ್ತಾ ಇರೋದು. ಸೊ ನ್ಯಾಚ್ಗಳು ತುಂಬ ಇಂಪಾರ್ಟೆಂಟು. ನೀವು ಎಲ್ಲೆಲ್ಲಿ ನ್ಯಾಚ್ ಹಾಕ್ಕೊಂಡಿರ್ತೀರ ಅಲ್ಲಲ್ಲಿ ಕರೆಕ್ಟಾಗಿ ನಾವು ಸ್ಟಿಚಸ್ ಹಾಕ್ಕೋಬೇಕು, ಇಲ್ಲಾಂದರೆ ಕನ್ಫ್ಯೂಷನ್ ಆಗುತ್ತೆ ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಈ ಥರ ಬಟ್ಟೆನ ನೆಲದ ಮೇಲೆ ಇಟ್ಕೊಂಡು ಎರಡೂ ನ್ಯಾಚ್ಗಳನ್ನು ಫಸ್ಟಿಗೆ ಈ ಥರ ಗುಂಡು ಪಿನ್ನ ಕಡೆಯಿಂದ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಸೊ ನೋಡ್ತಾ ಇದ್ದೀರಾ ಅಲ್ವಾ, ಇವಾಗ ಒಂದು ಐಡಿಯಾ ಬಂದಿರುತ್ತೆ ಅನ್ಕೋತೀನಿ. ಸೊ ಇವಾಗ ಫಸ್ಟು ಸ್ಟಿಚ್ ಮಾಡ್ಕೊಳ್ಳೋಣ ಬನ್ನಿ. ಒಂದು ಪೀಸ್ನ ತೆಗೆದು ಈ ಥರ ಕೆಳಗಡೆ ಹಾಕ್ಕೊಂಡ್ಬಿಡಿ. ಕೆಳಗಡೆ ಹಾಕ್ಕೊಂಡು ಈ ಥರ ನ್ಯಾಚ್ನ ಎಲ್ಲಿ ಅಂದರೆ ಸೆಂಟರ್ ಎಲ್ಲ ಅಟ್ಯಾಚ್ ಮಾಡಿದ್ವಿ ಅಲ್ಲಿಗೆ ಈ ಥರ ಫೂಟ್ಗೆ ಫಸ್ಟಿಗೆ ಹಾಕ್ಕೊಡಿ. ಇವಾಗ ಪಿನ್ನನ್ನು ಅಂದರೆ ಮೇನ್ ಲಾಡಿ ಪಟ್ಟಿ ಏನಿದೆ ಅದನ್ನು ತಗೊಳ್ಳಿ. ಅದನ್ನು ತಗೊಂಡು ಲಾಡಿಗೆ ನಾವು ಹಾಕೋದಕ್ಕೆ ದಾರ ಹಾಕೋದಕ್ಕೆ ಏನು ಒಂದು ಮಾರ್ಕ್ ಮಾಡ್ಕೊಂಡಿದ್ವಿ ಅದನ್ನು ಕೂಡ ತಗೊಂಡು ಸೀದಾ ಪಾರ್ಟು ಒಳಗಡೆಗೆ ಬರಬೇಕು. ಉಲ್ಟಾ ಪಾರ್ಟ್ ಏನಿದೆ ಅದು ಮೇಲ್ಗಡೆಗೆ ಬರಬೇಕು, ಆ ಥರ ನೋಡ್ಕೊಳ್ಳಿ. ಇದು ಸೀದಾ ಪಾರ್ಟ್ ಇದೆ ಅಲ್ವಾ, ಇದನ್ನು ಉಲ್ಟಾ ಮಾಡಿಕೊಂಡು ನೋಡಿ ಈ ಥರ ಸೀದಾ ಪಾರ್ಟು ಒಳಗಡೆ ಬರಬೇಕು, ಉಲ್ಟಾ ಪೋರ್ಷನ್ ಏನಿದೆ ಅದು ಕೆಳಗಡೆ ಹೋಗಬೇಕು. ಸಾರಿ, ಸೀದಾ ಎರಡು ಸೀದಾ ಲೆಗ್ದು ಮತ್ತು ಲಾಡಿ ಪಟ್ಟಿದ್ದು ಎರಡು ಸೀದಾ ಇರಬೇಕು. ಸೊ ಇವಾಗ ಫಸ್ಟ್ ಸೆಂಟರ್ ನ್ಯಾಚ್ ಏನಿದೆ ಅದಕ್ಕೆ ಈ ಥರ ಲಾಕ್ ಮಾಡಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ದೂರ ಈ ಥರ ಸ್ಟಿಚ್ ಮಾಡ್ಕೊಂಡು ಬನ್ನಿ. ಒಂದು 3 ಇಂಚಸ್ ಆರ್ 3.5 ಇಂಚಸ್ ಅಷ್ಟು ಅಷ್ಟೇ.
ಇವಾಗ ನ್ಯಾಚ್ ಸಿಕ್ತು ನಮಗೆ. ಇಲ್ಲಿ ನ್ಯಾಚ್ ಇದೆ ಕೆಳಗಡೆ ಬಾಟಮ್ದು ಪ್ಯಾಂಟಲ್ಲಿ. ಸೊ ಇವಾಗ ನಾವು ಇಲ್ಲಿಗೆ ಸ್ವಲ್ಪ ಫ್ರಿಲ್ ಕೊಟ್ಕೋಬೇಕು. ಫ್ರಿಲ್ ಕೊಟ್ಕೊಂಡು ಒಂದು 3 ರಿಂದ 4 ಸಣ್ಣದಾಗಿ ನ್ಯಾಚ್ಗಳನ್ನ ಕೊಟ್ಕೋಬೇಕು. ನೀವು ಸ್ವಲ್ಪ ನೆರಿಗೆಗಳು ಜಾಸ್ತಿ ಬೇಕು ಅಂದರೆ ಅಥವಾ ಇದಾಗಿರಬೇಕು ಅಂದರೆ ದೊಡ್ಡದಾಗೂ ಕೂಡ ಕೊಟ್ಕೋಬೋದು. ಈ ಥರ ನೋಡಿ ಫ್ರಿಲ್ ಕೊಟ್ಕೊಂಡೆ. ಫ್ರಿಲ್ ಕೊಟ್ಕೊಂಡು ಇವಾಗ ಮೇನ್ ಬಟ್ಟೆ ಏನಿದೆ ಅದನ್ನ ಇಟ್ಕೊಂಡು ನೋಡ್ಕೋತಾ ಇದ್ದೀನಿ. ಕರೆಕ್ಟಾಗಿದೆ ಅಂತ ಗೊತ್ತಾಯಿತು, ಅಂದರೆ ನ್ಯಾಚ್ ಈಕ್ವಲಾಗಿ ಬರ್ತಾ ಇದೆ ಅಂತ ಗೊತ್ತಾಯಿತು. ಸೊ ಅಲ್ಲಿಗೆ ಹಾಕೋತಾ ಇದ್ದೀನಿ. ಸೊ ನೀವು ಫ್ರಿಲ್ನ ಕೊಟ್ಕೊಂಡು ಪಿನ್ನ ಕೂಡ ಹಾಕೋಬೋದು. ನಾನಿಲ್ಲಿ ಪಿನ್ನ ಏನು ಹಾಕೋತಾ ಇಲ್ಲ, ಹಾಗಾಗಿ ಫ್ರಿಲ್ ಪದೇ ಕಳ್ಕೊತಾ ಇದೆ, ಬಿಚ್ಚಿ ಹೋಗ್ತಾ ಇದೆ. ಸೊ ಈ ಥರ ಮತ್ತೆ ಸ್ಟಿಚಸ್ ಹಾಕೋತಾ ಬರಬೇಕು. ನ್ಯಾಚ್ ಎಲ್ಲಿದೆ ಅಂತ ನೋಡ್ಕೋತಾ ಇರಬೇಕು. ಇಲ್ಲಾಂತಂದರೆ ನಾವು ನ್ಯಾಚ್ ಗೊತ್ತಾಗದೆ ಸುಮ್ಮನೆ ಪೂರ್ತಿ ಸೀದಾ ಹೊಲ್ಕೊಂಡು ಹೋಗ್ಬಿಡ್ತೀವಿ. ಇವಾಗ ಈ ನ್ಯಾಚ್ನ ನಾವು ಈಕ್ವಲಾಗಿ ನಿಲ್ಲಿಸ್ಕೋಬೇಕು ಅಂದರೆ ಇಲ್ಲೊಂದು ಸ್ವಲ್ಪ ಫ್ರಿಲ್ ಕೊಟ್ಕೋಬೇಕು. ಸೊ ಈ ಥರ ನಿಧಾನವಾಗಿ ಸ್ವಲ್ಪನೇ ಫ್ರಿಲ್ ಕೊಡ್ತಾ ಹಾಗೆ ನ್ಯಾಚ್ಗಳು 2 ನ್ಯಾಚ್ಗಳು ಈಕ್ವಲ್ ಆಗಿದೆಯಾ ಅಂತ ನೋಡ್ಕೋತಾ ಹೋಗಬೇಕು. ಸೊ ಇವಾಗ ಇದಿಷ್ಟು ಫ್ರಿಲ್ ಕೊಟ್ಟೆ ನೋಡಿ. ಮೇಲ್ಗಡೆ ಬಟ್ಟೆ ಹಾಕ್ಕೊಂಡು 2 ನ್ಯಾಚ್ಗಳು ಈಕ್ವಲ್ ಆಗಿರೋ ಥರ ನೋಡಿಕೊಂಡು ಸ್ಟಿಚಸ್ ಹಾಕೋತಾ ಇದ್ದೀನಿ. ಈಗ 2 ನ್ಯಾಚ್ ಈ ಕಡೆ ಸೈಡು ಕೂಡ ಈಕ್ವಲ್ ಆಯಿತು. ಇದು ಪ್ಯಾಂಟಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಈ ನೆರಿಗೆಗಳನ್ನು ಇಟ್ಕೊಳ್ಳೋದು ಮತ್ತು ನ್ಯಾಚ್ ಕೊಟ್ಟು ಅದು ಕರೆಕ್ಟಾಗಿ ಯಾವ ನ್ಯಾಚು ಮ್ಯಾಚ್ ಆಗುತ್ತೆ ಅದನ್ನು ಅಟ್ಯಾಚ್ ಮಾಡ್ಕೊಳ್ಳೋದೆ. ಸೊ ಕೆಳಗಡೆ ಬಟ್ಟೆಗಳು ಯಾವುದಾದ್ರೂ ಎಕ್ಸ್ಟ್ರಾ ಬಟ್ಟೆಗಳಿದೆಯಾ ಅಂತ ನೋಡ್ಕೊಂಡು ಚೆಕ್ ಮಾಡ್ಕೋತಾ ಇರಿ. ಇಲ್ಲಾಂತಂದರೆ ಕೆಳಗಡೆ ಬಟ್ಟೆ ಸಿಕ್ಕಾಕೊಂಡ್ರೆ ಮುಗೀತು. ಸೊ ಇವಾಗ ಇನ್ನೊಂದು ಸಾರಿ ಫ್ರಿಲ್ ಕೊಟ್ಕೋತಾ ಇದ್ದೀನಿ. ಸೊ ಎಲ್ಲೆಲ್ಲಿ ನಿಮಗೆ ಬಟ್ಟೆ ಎಕ್ಸ್ಟ್ರಾ ಬರುತ್ತೆ ಅಂದರೆ ನ್ಯಾಚ್ನ ಸೇಮ್ ಮಾಡಿದ ತಕ್ಷಣ ಮತ್ತೆ ಎಕ್ಸ್ಟ್ರಾ ಪೀಸಸ್ ಬರ್ತಾಯಿದೆ ಅಲ್ಲಲ್ಲಿ ನೋಡಿಕೊಂಡು, ಯಾಕಂದರೆ ಫ್ರಂಟ್ ಪಾರ್ಟ್ದ ಬ್ಯಾಕ್ ಪಾರ್ಟ್ದ ಅಥವಾ ಸೈಡ್ ಫ್ರಿಲ್ಸ್ ಇದು ಅಂತ ನೋಡಿಕೊಂಡು ನಿಧಾನವಾಗಿ ಸ್ಟಿಚಸ್ ಹಾಕ್ಕೊಳ್ಳಿ. ಸ್ಟಿಚಸ್ ಹಾಕಬೇಕು ಅನ್ನೋ ಗಡಿಬಿಡಿಗೆ ಬಟ್ಟೆ ಹಾಳು ಮಾಡ್ಕೋಬೇಡಿ. ಮತ್ತು ಸ್ಟಿಚಸ್ ರಿಮೂವ್ ಮಾಡ್ಕೋಬೇಕು ಅಂದರೆ ಬೇಜಾರಾಗುತ್ತೆ. ಮತ್ತು ಕೆಳಗಡೆ ಯಾವುದಾದ್ರೂ ಎಕ್ಸ್ಟ್ರಾ ಬಟ್ಟೆಗಳು ಅಟ್ಯಾಚ್ ಆಗ್ತಿದೆಯಾ ಅಂತಲೂ ನೋಡ್ಕೋತಾ ಇರಬೇಕು. ಸೊ ಇವಾಗ ನಾವು ಫಸ್ಟ್ ಎಲ್ಲಿಗೆ ಸ್ಟಾರ್ಟ್ ಮಾಡಿದ್ವಿ ಲಾಡಿ ಕಟ್ಟೋ ಅಂಥ ಜಾಗದಿಂದ ಫ್ರಂಟಲ್ಲಿ ಅಲ್ಲಿಗೆ ಬಂದು ಮತ್ತೆ ಸ್ಟಾಪ್ ಮಾಡ್ತಾಯಿದ್ವಿ ನೋಡಿ. ಕರೆಕ್ಟಾಗಿ ಒಂದು ರೌಂಡ್ ಬಂದುಬಿಟ್ವಿ. ಸೊ ಈ ಥರ ನಿಧಾನವಾಗಿ ಫ್ರಿಲ್ ಕೊಡ್ತಾ ಹೋಗಬೇಕು. ಸೊ ಇವಾಗ ಲಾಸ್ಟಿಗೂ ಕೂಡ ಒಂದು ನ್ಯಾಚ್ ಹಾಕಿ ಸ್ಟಿಚ್ ಮಾಡ್ಕೋಬೇಕು ನೋಡಿ. ಇವಾಗ ಓಪನ್ ಮಾಡ್ತೀನಿ ಹೇಗೆ ಕಾಣಿಸ್ತಿದೆ ಅಂತ. ಸೊ ಇಲ್ಲಿ ಎಲ್ಲೆಲ್ಲಿ ಫ್ರಿಲ್ ಕೊಟ್ಟಿದ್ದೀನಿ ಅಲ್ಲಿ ನೆರಿಗೆಗಳು ನೋಡಿ ಹೇಗೆ ಕಾಣ್ತಾ ಇದೆ. ಸೈಡಲ್ಲಿ ನಾನು ಆಲ್ಮೋಸ್ಟ್ ನೆರಿಗೆಗಳನ್ನು ಕೊಟ್ಟಿರೋದು. ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡ್ ಕೊಟ್ಕೊಳಕ್ಕೆ ಹೋಗೋದಿಲ್ಲ. ಬೈ ಮಿಸ್ ಕೊಟ್ಟರು ಕೂಡ 1 ಅಥವಾ 2 ಹೆವಿ, ಒಂದಾದರೂ ಸಿಂಪಲಾಗಿ ಇಟ್ಕೊಂಡಿರ್ತೀನಿ ಅಷ್ಟೇ. ಸೊ ಇವಾಗ ಇನ್ನೊಂದು ಡಬಲ್ ಸ್ಟಿಚ್ ಹಾಕೋತೀನಿ. ಸೊ ಈ ಡಬಲ್ ಸ್ಟಿಚ್ ಯಾಕಪ್ಪ ಅಂತಂದರೆ ರಿಮೂವ್ ಆಗೋ ಚಾನ್ಸಸ್ ಇರುತ್ತೆ. ನಾವು ಆವಾಗ ನ್ಯಾಚ್ಗಳನ್ನ ಅಟ್ಯಾಚ್ ಮಾಡೋ ಗಡಿಬಿಡಿಲಿ ಸಿಂಪಲಾಗಿ ಹಾಗೆ ಸ್ಟಿಚ್ ಹಾಕ್ಕೊಂಡಿರ್ತೀವಿ ಅಲ್ವಾ ಒಂದೊಂದು. ಅದು ಕಸ್ಟಮರ್ಸ್ ಕೊಟ್ಟಾಗ ರಿಮೂವ್ ಒಂದು ಸಾರಿ ಹಾಕ್ಕೊಂಡಾಗ ರಿಮೂವ್ ಆಗಿಬಿಡುತ್ತೆ. ಬಟ್ ಈ ಥರ ಎಕ್ಸ್ಟ್ರಾ ಇನ್ನೊಂದು ಡಬಲ್ ಸ್ಟಿಚ್ ಹಾಕಿದಾಗ ರಿಮೂವ್ ಆಗೋಲ್ಲ ಅನ್ನೋ ಕಾರಣಕ್ಕೆ ಇನ್ನೊಂದು ಸ್ಟಿಚಸ್ನ ಅಟ್ಯಾಚ್ ಆಗ್ತಾಯಿದ್ದೀನಿ. ಇನ್ನು ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ನೀವು ಹಾಗೆ ಮಾಡ್ತಾಯಿದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಸಿಗುತ್ತೆ. ಸೊ ನಾನು ನಿಮಗೆ ಪ್ರತಿ ಸಾರಿನೂ ನೆನಪು ಮಾಡ್ತಾ ಇರ್ತೀನಿ. ಯಾಕಂದರೆ ಹೊಸದಾಗಿ ನೋಡೋರು ಯಾರಾದರೂ ಚಾನಲ್ ಹಾಗೆ ನೋಡ್ತಾ ಇರ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಲ್ಲ ಅನ್ನೋ ಕಾರಣಕ್ಕೋಸ್ಕರ. ಸೊ ಇವಾಗ ಕಂಪ್ಲೀಟಾಗಿ ಅದು ಯೂನಿಫಾರ್ಮ್ ಏನು ಲಾಡಿ ಪಟ್ಟಿ ಮತ್ತು ಕೆಳಗಡೆ ಬಾಟಮ್ ಪ್ಯಾಂಟ್ 2 ಕೂಡ ಕಂಪ್ಲೀಟಾಗಿ ಸ್ಟಿಚಿಂಗ್ ಆಯಿತು. ಸ್ಟಿಚಿಂಗ್ ಆದ ನಂತರ ಇನ್ನೇನಪ್ಪ ಅಂತಂದರೆ ಕೆಳಗಡೆ ನಾವು ಇವಾಗ ಲಾಡಿನ ಅಟ್ಯಾಚ್ ಮಾಡ್ಕೋಬೇಕು. ಆ್ಯಂಡ್ ಕೆಳಗಡೆ ನಾವೇನು ಕರ್ವ್ ಶೇಪ್ ಏನಿತ್ತು ಅಲ್ಲಿ ತನಕ ಮಾತ್ರ ನಾವು ಸ್ಟಿಚಿಂಗ್ ಹಾಕ್ಕೊಂಡಿದ್ವಿ. ಮತ್ತಿನ್ನು ಕೆಳಗಡೆ ಸ್ಟಿಚಿಂಗ್ ಹಾಕ್ಕೊಂಡಿರೋದಿಲ್ಲ. ಇವಾಗ ನಾವು ಇದನ್ನು ಉಲ್ಟಾ ಮಾಡಿಕೊಂಡು
ಒಂದು ಹಾಫ್ ಇಂಚ್ ಬಿಟ್ಟು ಸ್ಟಿಚಸ್ನ ಹಾಕೋತಾ ಬರಬೇಕು. ಒಂದು ಹಾಫ್ ಇಂಚ್ ಅಷ್ಟೇ, ಹೆವಿ ಬಿಡೋದಕ್ಕೆ ಹೋಗಬೇಡಿ. ನಾವು ಆಲ್ರೆಡಿ ಹಾಫ್ ಇಂಚ್ ಅಂತಲೇ ತೊಗೊಂಡಿರೋದು. ಕಟಿಂಗ್ ಮಾಡುವಾಗ ನೀವು ನೋಡಿದರೆ ಗೊತ್ತಾಗಿರುತ್ತೆ. ಸೊ ಈ ಥರ ಒಂದು ಹಾಫ್ ಇಂಚ್ ತೊಗೊಂಡು ಸಿಂಪಲಾಗಿ ಹಾಗೆ ಸ್ಟಿಚಸ್ ಹಾಕ್ಕೊಂಡ್ಬಿಡಿ. ಇಲ್ಲೇನು ನಾಳೆ ಫ್ಯೂಚರಲ್ಲಿ ದಪ್ಪ ಆಗ್ತಾರೆ ಅವಾಗ ಸ್ಟಿಚಸ್ ರಿಮೂವ್ ಮಾಡ್ಕೋಬೇಕು ಅಂತ ಏನಿಲ್ಲ. ಇದು ಆಲ್ರೆಡಿ ಫ್ರೀ ಪ್ಯಾಂಟೇ, ಈ ಥರ ಫ್ರೀಯಾಗಿ ಹಾಕ್ಕೊಳ್ಳೋದಕ್ಕೇ ಇದು ಪ್ಯಾಂಟ್ ಇರೋದು. ಹಾಗಾಗಿ ಇದಕ್ಕೆ ಏನು ಸ್ಟಿಚಸ್ ಎಕ್ಸ್ಟ್ರಾ ಬಿಡೋ ಅವಶ್ಯಕತೆ ಇಲ್ಲ, ಮಾರ್ಜಿನ್ ಇಲ್ಲ. ಬಟ್ ನಾವು ಹಾಫ್ ಇಂಚ್ ಅಂತ ಬಿಟ್ಕೊಂಡಿರ್ತೀವಿ, ಅದ್ರ ಮೇಲ್ಗಡೆ ಸ್ಟಿಚಸ್ ಹಾಕೋಬೇಕು. ಮತ್ತು ಈ ಸೆಂಟರ್ ಇದೇನಿದೆ ನಾವು ಸ್ಟಿಚ್ ಮಾಡ್ಕೊಂಡಿರೋದು ಅದ್ರ ಲೈನ್ಸು ಕೂಡ ಕರೆಕ್ಟಾಗಿ ಈಕ್ವಲಾಗಿ ಇಟ್ಕೊಂಡು ಈ ಥರ ಸ್ಟಿಚಸ್ ಹಾಕ್ಕೋಬೇಕು. ಇಲ್ಲಿ ಮಾತ್ರ ಒಂದು 3/4 ಇಂಚ್ ಸ್ವಲ್ಪ ಮೇಲ್ಗಡೆ ಹೋಗಿ ಅಲ್ಲಿಂದನೂ ಹಾಫ್ ಇಂಚ್ ಅಂತ ಅಂದ್ಕೊಂಡು ಬಂದಿರ್ತೀವಿ. ಇಲ್ಲಿ ಸ್ವಲ್ಪ 3/4 ಇಂಚ್ಗೆ ಮಾರ್ಕ್ ಸ್ಟಿಚಸ್ ಹಾಕ್ಕೊಳ್ಳಿ. ಸೊ ಈ ಕಡೆ ಲೆಗ್ಗಲ್ಲೂ ಕೂಡ ಸೇಮ್ ಟು ಸೇಮ್ ಹಾಫ್ ಇಂಚಷ್ಟು ಈ ಥರ ಇಟ್ಕೊಂಡು ಸ್ಟಿಚಸ್ ಹಾಕ್ತಾ ಬರಬೇಕು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ತುಂಬಾ ಈಸಿಯಾಗಿ ನಾನು ಈ ಥರ ಮಾರ್ಕ್ ಮಾಡಿಕೊಂಡು ಸ್ಟಿಚಸ್ ಹಾಕ್ತಾಯಿದ್ದೀನಿ. ಸೊ ಇದು ಸಿಂಗಲ್ ಸ್ಟಿಚ್ ಆದ ನಂತರ ಒಂದು ಸಾರಿ ಕರೆಕ್ಟ್ ಇದೆಯಾ ಅಂತ ನೋಡಿಕೊಂಡು ಮತ್ತೆ ಇನ್ನೊಂದು ಸ್ಟಿಚಸ್ನ ಹಾಕ್ಕೋಬೇಕು, ಡಬಲ್ ಸ್ಟಿಚಸ್ಸು. ಆಲ್ಮೋಸ್ಟ್ ಈ ಥರ ಪ್ಯಾಂಟ್ಸ್ಗಳಿಗೆ ಮತ್ತು ಒಳಗಡೆ ಇದನ್ನೆಲ್ಲ ಹಾಕಿದಾಗ ಡಬಲ್ ಸ್ಟಿಚಸ್ ಹಾಕಲೇಬೇಕು. ಒಂದೇ ಸ್ಟಿಚಸ್ಗೆ ನಾವು ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇವಾಗ ನಾವು ಮೆಷರ್ಮೆಂಟ್ ಕೂಡ ನೋಡ್ಕೋಬೋದು. ಲೆಗ್ ಹತ್ರ 7 ಇಂಚಸ್ ಏನೋ ಬಂದಿತ್ತು. ಸೊ 7 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಇನ್ನೊಂದು ರೌಂಡು ಈ ಥರ ಡಬಲ್ ಸ್ಟಿಚ್ ಮಾಡ್ಕೋಬೇಕು. ಆವಾಗಲೂ 1/4 ಇಂಚು ಹಿಂದೆ ಮುಂದೆ ಹಾಕೋಬೋದು, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇವಾಗ ಸ್ಟಿಚಸ್ ಇನ್ನೊಂದು ಎಕ್ಸ್ಟ್ರಾ ಸ್ಟಿಚಸ್ ಹಾಕೋತಾ ಇದ್ದೀನಿ. ತುಂಬಾ ಈಸಿ, ಕಾನ್ಸಂಟ್ರೇಟ್ ಕೊಟ್ಟು ಒಂದು ಸಾರಿ ಎಲ್ಲ 2 ಸಾರಿ ವಿಡಿಯೋನ ರಿಪೀಟ್ ಮಾಡಿ ನೋಡಿ. ತುಂಬಾ ಈಸಿಯಾಗಿ ಕಟಿಂಗು ಮತ್ತು ಸ್ಟಿಚಿಂಗ್ ಹೇಳ್ಕೊಟ್ಟಿದ್ದೀನಿ. ತುಂಬ ಡಿಫಿಕಲ್ಟ್ ಆಗೇನಿಲ್ಲ, ತುಂಬ ಈಸಿ ಪ್ಯಾಟ್ರನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ಕಾರಣಕ್ಕೋಸ್ಕರ ಯಾರು ಬೇಕಾದರೂ ಒಂದು ಸಾರಿ ವಿಡಿಯೋ ನೋಡಿದ್ರೇ ಅರ್ಥ ಆಗಿಬಿಡುತ್ತೆ. ಕನ್ಫ್ಯೂಷನ್ ಆದರೆ, ಯಾಕಂದರೆ ಹೊಸದಾಗಿ ನೋಡೋರಿಗೆ ಏನು ಈ ಥರ ಎಲ್ಲ ಇದೆ ಅಂತ ಅನಿಸುತ್ತೆ. ಸೊ ಇನ್ನೊಂದು ಸಾರಿ ಹಿಂಗೆ ನೋಡಿದಾಗ ಕ್ಲೀನಾಗಿ ಅರ್ಥ ಆಗಿಬಿಡುತ್ತೆ. ಸೊ ಇವಾಗ ಎಲ್ಲವೂ ಕೂಡ ಕಂಪ್ಲೀಟಾಗಿ ಸ್ಟಿಚ್ ಆಯಿತು. ಇವಾಗ ಏನಪ್ಪ ಅಂತಂದರೆ ದಾರ ರೆಡಿ ಮಾಡ್ಕೋಬೇಕು. ನಾನು ಆಲ್ರೆಡಿ ಒಂದು ದಾರ ಕೂಡ ರೆಡಿ ಮಾಡ್ಕೊಂಡಿದ್ದೆ ಇದಕ್ಕೆ ಅಂತಲೇ, ಇದೇ ಪೀಸಿಂದ. ಸೊ ಇವಾಗ ಹಾಕ್ಕೊಂಡು ಇವಾಗ ಏನು ಜಾಯಿಂಟಿಂಗ್ ಇದೆ, ನಾನು 1/4 ಇಂಚಷ್ಟು ಬರುತ್ತೆ ಅಷ್ಟೇ ಫೋಲ್ಡ್ ಮಾಡಿ ಲಾಡಿ ಹಾಕ್ಕೊಂಡಿರೋದು. ಸೊ ಇಲ್ಲಿಗೆ ದಾರವನ್ನು ಹಾಕಿ ಅಟ್ಯಾಚ್ ಮಾಡ್ಕೋತೀನಿ. ಆ್ಯಂಡ್ 2 ಲೆಗ್ಸ್ ಕೂಡ ರೆಡಿ ಆಯಿತು. ಕಂಪ್ಲೀಟಾಗಿ ಪ್ಯಾಂಟ್ ರೆಡಿಯಾಗಿದೆ. ಇವಾಗ ದಾರನ ಹಾಕಿದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಪ್ಯಾಂಟ್ ಹೀಗೆ ಬಂದಿದೆ. ನೆರಿಗೆಗಳು ಕೂಡ ಕರೆಕ್ಟಾಗಿ ಬಂದಿದೆ. ನನಗೆ ಸೈಡಲ್ಲಿ ನೆರಿಗೆಗಳಿದ್ರೇ ಲುಕ್ಕಾಗಿ ಕಾಣಿಸೋದು. ಸೊ ಇವಾಗ ನೋಡಿ ದಾರನೂ ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಸೇಮ್ ಥ್ರೆಡ್ ಬಟ್ಟೆಯಿಂದನೇ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಪ್ಯಾಂಟು ಸ್ಟಿಚಿಂಗು ಮತ್ತು ಕಟಿಂಗ್ ವಿಡಿಯೋನ ಎಲ್ಲೂ ಕೂಡ ಮಿಸ್ ಮಾಡಿದೆ ನೋಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿಬಡಿ. ಇಷ್ಟು ಈಸಿಯಾಗಿ ಹೇಳ್ಕೊಡೋದಕ್ಕೆ ಎಲ್ಲೂ ಸಾಧ್ಯ ಇಲ್ಲ, ಯಾಕಂದರೆ ಪೂರ್ತಿಯಾಗಿ ಪ್ರತಿಯೊಂದು ಪಾಯಿಂಟ್ಸ್ನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ನಾನು. ಈ ಪ್ಯಾಂಟ್ನ ಒಂದು ಸಾರಿ ಸ್ಟಿಚಿಂಗ್ ಮಾಡಿ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿಬಡಿ. ಥ್ಯಾಂಕ್ಸ್ ಅ ಲಾಟ್. ಬಾಯ್. ಮತ್ತೆ ಸಿಗೋಣ.